ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಮ್. ಈ ದಿನ ಸಂದೇಶದ ಶಿರೋನಾಮ, ಒಳ್ಳೆಯವರಿಗೆ ಕಷ್ಟಗಳು ಯಾಕೆ ಬರುತ್ತವೆ, ಇಲ್ಲವೇ ಒಳ್ಳೆಯವರಿಗೆ ಯಾಕೆ ಕಷ್ಟಗಳು ಬರ್ತವೆ. ಈ ಸಂದೇಶ ನನಗೆ ಅವಶ್ಯಕವಾಗಿದೆ ಅನ್ನುವರು ಇದ್ದೇ ಇರುತ್ತೀರಿ, ರೈಟ್? ಈ ಸಂದೇಶ ನನಗೆ ಸಂಬಂಧಪಟ್ಟದಾಗಿದೆ ಎನ್ನುವಂಥವರು ಕೂಡ ಇದ್ದೇ ಇರುತ್ತೀರಿ. ಅನೇಕ ಸಂದರ್ಭಗಳಲ್ಲಿ, ಅನೇಕ ಸಮಯಗಳಲ್ಲಿ ನಿಮ್ಮ ಹೃದಯದೊಳಗೆ ಉದ್ಭವಿಸುವ ಪ್ರಶ್ನೆ ಏನೆಂದರೆ, ನನಗೆ ಯಾಕೆ ಈ ಕಷ್ಟಗಳು ದೇವರೇ? ನನಗೆ ಯಾಕೆ ಬರ್ತವೆ ಈ ಕಷ್ಟಗಳು? ನನಗೆ ಯಾಕೆ ರೋಗ? ನನಗೆ ಯಾಕೆ ಉದ್ಯೋಗ ಸಿಗುತ್ತಾ ಇಲ್ಲ? ನನಗೆ ಯಾಕೆ ಇಂತಹ ಗಂಡ ಸಿಕ್ಕಿದ? ನನಗೆ ಯಾಕೆ ಇಂತಹ ಹೆಂಡತಿ ಸಿಕ್ಕಿದಳು? ನನಗೆ ಯಾಕೆ ಹೋಗಿ ಹೋಗಿ ಇಂತಹ ಮಗನು ಹುಟ್ಟಿದನು? ಹೋಗಿ ಹೋಗಿ ಯಾಕೆ ಇಂತಹ ಮಗಳು ಹುಟ್ಟಿದಳು? ನನಗೆ ಯಾಕೆ ಇಷ್ಟೊಂದು ಸಮಸ್ಯೆಗಳು ಎಂಬ ಪ್ರಶ್ನೆ ಸಹಜವಾಗಿ, ಸಾಧಾರಣವಾಗಿ ನಮ್ಮಲ್ಲಿ ಉದ್ಭವಿಸುತ್ತೆ. ಈ ಪ್ರಶ್ನೆ ನನ್ನೊಳಗೂ ಉದ್ಭವಿಸಿದೆ ಬ್ರದರ್ ಎನ್ನುವಂಥವ್ರು ಇದ್ದೇ ಇರ್ತೀರಿ. ನನಗೆ ಯಾಕೆ ಈ ಕಷ್ಟಗಳು? ನನಗೆ ಯಾಕೆ ಈ ಸಮಸ್ಯೆ, ವೇದನೆ ಎಂಬ ಪ್ರಶ್ನೆ ಸಾಧಾರಣವಾಗಿ ನಿಮ್ಮಲ್ಲಿ ಉದ್ಭವಿಸುವಾಗ ಇಂಡೈರೆಕ್ಟ್ ಆಗಿ ನೀವು ಅಂದ್ಕೊಳ್ಳೋದೇನೆಂದರೆ, ನೀವು ಬಹಳ ಒಳ್ಳೆಯವನೆಂದು, ನೀವು ಬಹಳ ಒಳ್ಳೆಯವಳೆಂದು, ವಾಸ್ತವದಲ್ಲಿ ಇಂತಹ ಕಷ್ಟಗಳು ನಿಮಗೆ ಬರಕೂಡದೆಂದು, ಬರಕೂಡದಂತಹ ಕಷ್ಟಗಳೆಲ್ಲ ನಿಮಗೊಬ್ಬರಿಗೆ ಬರ್ತಾ ಇವೆ ಎಂದು ನೀವು ಭಾವಿಸಿಕೊಳ್ತೀರಿ. ಈ ಸಮಯದಲ್ಲಿ ಒಂದು ಪ್ರಶ್ನೆ ನಿಮ್ಮೆಲ್ಲರಿಗೂ ಕೇಳಲು ಬಯಸ್ತೇನೆ. ಒಂದು ಪ್ರಶ್ನೆ, ನಿಜವಾಗ್ಲೂ ಹೇಳ್ರಿ, ನಿಜ ಹೇಳ್ರಿ, ನಿಜ ಹೇಳ್ರಿ, ನಾವು ಒಳ್ಳೆಯವರಾಗಿದ್ದೇವಾ? ಈಗ ನೇರವಾಗಿ ಪ್ರಶ್ನಿಸ್ತಿದ್ದೇನೆ, ನಿಜವಾಗಲೂ ನಾವು ಒಳ್ಳೆಯವರಾಗಿದ್ದೇವಾ? ಮನುಷ್ಯರ ಮಧ್ಯದಲ್ಲಿ, ಮನುಷ್ಯರ ಮುಂದೆ ನೀವು ಒಳ್ಳೆಯವನಂತೆ ಕಾಣಿಸಿಕೊಳ್ಳಬಹುದು, ಒಳ್ಳೆಯವಳಂತೆ ಕಾಣಿಸಿಕೊಳ್ಳಬಹುದು. ಒಳ್ಳೆಯವನೆಂದು, ಒಳ್ಳೆಯವಳೆಂದು ನೀವು ಅನಿಸಿಕೊಳ್ಳುವುದಕ್ಕಾಗಿ ಬಹಳಷ್ಟು ಕೆಲಸ ಮಾಡಬಹುದು. ನಿಮ್ಮ ಸುತ್ತಲೂ ಇರುವವರಿಗೆ ಇಂಪ್ರೆಸ್ ಮಾಡುವುದಕ್ಕಾಗಿ ನೀವು ಬಹಳ ಪ್ರಯತ್ನ ಮಾಡಬಹುದು. ಆದರೆ ಬೈಬಲ್ ಹೇಳುತ್ತದೆ, ನಮ್ಮ ನೀತಿ ದೇವರ ದೃಷ್ಟಿಯಲ್ಲಿ ಕೊಳೆತು ಹೋದ ಗೋಣಿತಟ್ಟಿನಂತಿದೆ. ಸೊ ವಾಸ್ತವದಲ್ಲಿ ನಾವು ಒಳ್ಳೆಯವರು ಅಲ್ಲ ಪ್ರಿಯರೇ. ನಮ್ಮೊಳಗೆ ವಾಸ್ತವದಲ್ಲಿ ಯಾವ ಒಳ್ಳೆಯತನ ಇಲ್ಲ ಪ್ರಿಯರೇ. ಒಳ್ಳೆಯವರೆಂದು ನಾವು ಅಂದುಕೊಳ್ತಿದ್ದೇವೆ, ಆದರೆ ನೀತಿವಂತರೆಂದು ನಾವು ಅಂದುಕೊಳ್ತಿದ್ದೇವೆ, ಆದರೆ ಅದು ನಮ್ಮ ಭ್ರಮೆಯಾಗಿದೆ. ಒಂದು ದಿನ ಒಬ್ಬ ಸಹೋದರಿ ಡಾಕ್ಟರ್ ಬಳಿಗೆ ಹೋಗುತ್ತಾಳೆ. ಡಾಕ್ಟರ್ ಬಳಿಗೆ ಹೋಗಿ, ಡಾಕ್ಟ್ರೇ, ನನಗೊಂದು ಸಮಸ್ಯೆ ಇದೆ ಡಾಕ್ಟ್ರೇ. ಅದೇನೆಂದರೆ, ನನ್ನ ಸೌಂದರ್ಯ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡುವಾಗ ಸುಮ್ಮನೆ ಹಾಗೆಯೇ ನಿಂತ್ಕೊಂಡು ಬಿಡ್ತೇನೆ ಡಾಕ್ಟ್ರೇ. ಏನ್ ಮಾಡ್ತಾಳಂತೆ? ಆಕೆ ತನ್ನ ಅಂದವನ್ನು, ಸೌಂದರ್ಯವನ್ನು ಕನ್ನಡಿಯ ಮುಂದೆ ನಿಂತ್ಕೊಂಡು ನೋಡುವಾಗ ಹಾಗೆಯೇ ನಿಂತ್ಕೊಂಡು ನೋಡ್ತಾ ಇರ್ತಾಳಂತೆ. ಅಷ್ಟೇ ಅಲ್ಲ, ಕೆಲವೊಂದು ಸಾರಿ ಪದೇ ಪದೇ ಹೋಗಿ ಮತ್ತೊಮ್ಮೆ ಕನ್ನಡಿಯ ಮುಂದೆ ಹೋಗ್ತಿದ್ದೇನೆ, ನನ್ನ ಮುಖ ಮೇಲಿಂದ ಮೇಲೆ ನೋಡಿಕೊಳ್ತಿದ್ದೇನೆ, ಈ ಸಮಸ್ಯೆಗೆ ಏನನ್ನುತ್ತಾರೆ ಎಂದು ಕೇಳಿದಳು. ಆಗ ಡಾಕ್ಟರ್ ಹೇಳಿದ್ರು, ಅದು ನಿಮ್ಮ ಭ್ರಮೆ ಅನ್ನುತ್ತೇನೆ ಅಂದ್ರು. ಏನಂತೆ? ನಿನ್ನ ಭ್ರಮೆ ಅಂದ್ರೆ ಅರ್ಥವೇನು ಹೇಳ್ತೇನೆ ಕೇಳಿ. ಅವಳೇನು ಅಷ್ಟು ಅಂದವಾಗಿ ಇರ್ಲಿಲ್ಲ, ನಿಮ್ಗೆ ಅರ್ಥವಾಯ್ತಾ? ಅಷ್ಟೇನು ಅಂದವಾಗಿಲ್ಲ, ಆದರೂ ಸಹ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿಕೊಳ್ತಾಳೆ. ಕಾರಣವೇನೆಂದ್ರೆ ಆಕೆಯ ಭ್ರಮೆ. ನಮ್ಮಲ್ಲಿಯೂ ಬಹಳಷ್ಟು ಜನ ಭ್ರಮೆಯಲ್ಲಿ ಜೀವಿಸ್ತಿದ್ದಾರೆ. ನಾನು ಒಳ್ಳೆಯವನೆಂಬ, ನೀತಿವಂತನೆಂಬ, ಯಾವ ತಪ್ಪು ಮಾಡಲಿಲ್ಲವೆಂಬ, ಯಾರಿಗೂ ಅನ್ಯಾಯ ಮಾಡಿಲ್ಲ ಎಂಬ, ನನ್ನಲ್ಲಿ ಯಾವ ಅಕ್ರಮ ಇಲ್ಲ, ಅನೀತಿ ಇಲ್ಲ ಎಂಬ ಭ್ರಮೆಯಲ್ಲಿ ಜೀವಿಸುತ್ತಿದ್ದಾರೆ. ಮೊದಲನೇದಾಗಿ ಅಂತಹ ಭ್ರಮೆಯಿಂದ ಹೊರಗೆ ಬರಬೇಕು. ಕೇಳ್ತಿದ್ದೇನೆ, ಕರ್ತನ ಸನ್ನಿಧಿಗೆ ಬಂದು ಮನಪೂರ್ವಕವಾಗಿ, ದೇವರೇ ನನ್ನನ್ನು ಕ್ಷಮಿಸಿರಿ ದೇವರೇ, ನನ್ನಲ್ಲಿ ಯಾವ ಒಳ್ಳೆಯತನ ಇಲ್ಲ, ನನ್ನನ್ನು ಮನ್ನಿಸಿರಿ ದೇವರೇ ಎಂದು ನೀವು ಪ್ರಾರ್ಥನೆ ಮಾಡಿ ಎಷ್ಟು ಕಾಲ ಆಯಿತು? ಪ್ರಿಯ ಸಹೋದರ ಸಹೋದರಿಯರೇ, ನಾನು ಮೊಳಕಾಲೂರುವ ಪ್ರತಿ ಸಾರಿ ನನಗೆ ಅರ್ಥ ಆಗುವ ಒಂದು ವಾಸ್ತವವೇನೆಂದರೆ, ನಾನು ನಿಜವಾಗ್ಲೂ ಒಳ್ಳೆಯವನು ಅಲ್ಲವೆಂಬುದು. ಪ್ರಾರ್ಥನೆ ಮಾಡುವ ಪ್ರತಿ ಸಾರಿ ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳುತ್ತೇನೆ, ದೇವರೇ ನನ್ನಲ್ಲಿ ಯಾವ ಒಳ್ಳೆಯತನ ಇಲ್ಲ, ನನ್ನಲ್ಲಿ ಯಾವ ನೀತಿ ಇಲ್ಲ, ನನ್ನಲ್ಲಿ ಯಾವ ಯಥಾರ್ಥತೆ ಇಲ್ಲ, ದೇವರೇ ನಾನು ಒಳ್ಳೆಯವನಲ್ಲ ಎಂದು ಖಚಿತವಾಗಿಯೂ ಪ್ರತಿ ದಿನ ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳುತ್ತೇನೆ. ಕಾರಣವೇನೆಂದರೆ ನೀತಿವಂತನೂ ಇಲ್ಲ,
ಒಬ್ಬನಾದರೂ ಇಲ್ಲ. ಇದ್ದಾನೆ ಎನ್ನುವುದಾದರೆ ಅದು ಕೇವಲ ಭ್ರಮೆ ಮಾತ್ರ ಆಗಿರುತ್ತೆ. ಸತೀಶ್ ಕುಮಾರ್ ಆದ ನಾನು ನೀತಿವಂತನಲ್ಲ. ಈ ವಾಕ್ಯ ಕೇಳುವವರಲ್ಲಿ ಯಾರು ನೀತಿವಂತರಲ್ಲ. ಆದರೆ ಇಂತಹ ಅನೀತಿವಂತರಾದ ನಮ್ಮನ್ನು ನೀತಿವಂತರನ್ನಾಗಿ ಮಾಡಲು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬಂದ್ರು. ತನ್ನ ಅಮೂಲ್ಯವಾದ ರಕ್ತದಿಂದ ನಮ್ಮೆಲ್ಲರನ್ನು ತೊಳೆದು ಶುದ್ಧೀಕರಿಸಿದ್ದಾರೆ. ನಾವು ನೀತಿವಂತರಾಗಿದ್ದೇವೋ? ಇಲ್ಲ. ಆದರೆ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ, ನೀತಿವಂತರನ್ನಾಗಿ ನಿರ್ಣಯಿಸಿದ್ದಾರೆ. ಅದು ಆತನ ಕೃಪೆ. ಗಾಜಿನ ಗ್ಲಾಸ್ ಇದೆ ಅಂದ್ಕೊಳ್ಳಿ. ನೀವು ನೋಡುವಾಗ ಸಾಧಾರಣವಾಗಿ ಪ್ಲೇನ್ ಆಗಿ ಕಾಣಿಸುತ್ತೆ. ಅದರ ಒಳಗಡೆ ನೀವು ಒಂದು ವೇಳೆ ಕೆಂಬಣ್ಣದ ಏನಾದ್ರೂ ದ್ರವ ಹೊಯ್ಯುವುದಾದ್ರೆ ಆ ಗ್ಲಾಸ್ ಹೇಗೆ ಕಾಣಿಸುತ್ತೆ ಹೇಳಿ? ಕೆಂಪಾಗಿ ಕಾಣಿಸುತ್ತೆ, ಅಷ್ಟೇ ಅಲ್ಲವು? ಆಗ ಕಣ್ಮುಂದೆ ಪ್ಲೇನ್ ಗ್ಲಾಸ್ ಕಾಣಿಸೋಲ್ಲ, ಕೆಂಬಣ್ಣದಿಂದ ಕೂಡಿರುವ ಗ್ಲಾಸ್ ಕಾಣಿಸಿಕೊಳ್ಳುತ್ತದೆ, ಇಲ್ಲವೇ? ನಾನು ಪ್ಲೇನ್ ಗ್ಲಾಸ್ ಇಟ್ಕೊಂಡಿರುವುದರಿಂದ ಎಲ್ಲವೂ ಪ್ಲೇನ್ ಆಗಿ ಕಾಣಿಸಿಕೊಳ್ಳುತ್ತೆ. ಇಲ್ಲವೇ ಕೆಂಬಣ್ಣದ ಗ್ಲಾಸ್ ಇಟ್ಕೊಳ್ಳೋದಾದ್ರೆ ನನ್ನ ಕಣ್ಮುಂದೆ ಎಲ್ಲವೂ ಹೇಗೆ ಕಾಣಿಸುತ್ತೆ? ಕೆಂಪಾಗಿ ಕಾಣಿಸಿಕೊಳ್ಳುತ್ತೆ. ಕೇಳಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಿಮ್ಮನ್ನು ನನ್ನನ್ನು ನಮ್ಮೆಲ್ಲರನ್ನು ನೋಡುವಾಗ ಯೇಸು ಕ್ರಿಸ್ತನ ರಕ್ತದ ಮೂಲಕ ನೋಡುತ್ತಾರೆ. ಹೇಗೆ ನೋಡ್ತಾರೆ ಗೊತ್ತಾ? ಯೇಸು ನಮ್ಮನ್ನು ತನ್ನ ರಕ್ತದಿಂದ ಮುಚ್ಚಿದ್ದಾರೆ, ತನ್ನ ರಕ್ತದಿಂದ ತೊಳೆದಿದ್ದಾರೆ. ನಿಮಗೆ ನೆನಪಿದೆಯಾ? ಐಗುಪ್ತದಲ್ಲಿ ಮರಣ ಸಂಭವಿಸುವಂತದಾಗಿತ್ತು, ಪ್ರತಿ ಮನೆಯಲ್ಲಿ ಮರಣ ಸಂಭವಿಸುವಂತದಾಗಿತ್ತು. ಅವರು ಮಾಡಿರುವ ಪಾಪಿಷ್ಟ ಕಾರ್ಯಕ್ಕಾಗಿ ದೇವರು ಶಿಕ್ಷಿಸುವಂತವರಾಗಿದ್ರು. ಆದರೆ ಯಾವ ಮನೆ ಬಾಗಿಲಿಗೆ ರಕ್ತದ ಗುರುತು ಕಾಣಿಸಿಕೊಳ್ಳುತ್ತದೋ ಆ ಮನೆಯ ಒಳಗೆ ಮರಣ ದೂತನು ಪ್ರವೇಶಿಸುವುದೇ ಇಲ್ಲ. ರಕ್ತವನ್ನು ನೋಡುವಾಗ ಮರಣದ ದೂತನು ದಾಟಿ ಹೋಗುವನು. ಅದೇ ರಕ್ತವನ್ನು ನೋಡುವಾಗ ದೇವರ ಶಿಕ್ಷೆ ನಮ್ಮನ್ನು ಕೂಡ ದಾಟಿ ಹೋಗುವುದು. ಕ್ರಿಸ್ತನು ಸುರಿಸಿರುವಂತಹ ರಕ್ತವೇ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿತು. ನಿಮ್ಮ ಮೇಲೆ ನನ್ನ ಮೇಲೆ ಕ್ರಿಸ್ತನ ರಕ್ತ ಎಂಬ ಮುದ್ರೆ ಇರುವುದಾದರೆ, ಅಂದರೆ ಕ್ರಿಸ್ತನ ರಕ್ತದಿಂದ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ ಎಂಬ ಮುದ್ರೆ ಇರುವುದಾದರೆ ನಮಗೆ ಯಾವುದೇ ಮರಣ ಶಿಕ್ಷೆ ಇಲ್ಲವೇ ಇಲ್ಲ. ದೇವರು ನಮ್ಮನ್ನು ನೀತಿವಂತರನ್ನಾಗಿ ಮಾರ್ಪಡಿಸಿದ್ದಾರೆ, ನೀತಿವಂತರನ್ನಾಗಿ ಪರಿಗಣಿಸಿದ್ದಾರೆ. ಯಾಕೆಂದರೆ ದೇವರ ಹಾಗೆ ಜೀವಿಸುತ್ತೇವೆಂದು, ನೀತಿವಂತರಾಗಿ ಜೀವಿಸುತ್ತೇವೆಂದು. ನಮ್ಮನ್ನು ನೀತಿವಂತರನ್ನಾಗಿ, ಯಥಾರ್ಥರನ್ನಾಗಿ, ಆತ್ಮಿಕರನ್ನಾಗಿ, ದೇವರ ಸಮೀಪಸ್ಥರನ್ನಾಗಿ, ಪರಿಶುದ್ಧರನ್ನಾಗಿ ಜೀವಿಸುವಂತೆ ಮಾಡುವಂತಹ ಕೆಲವೊಂದು ಉಪಕರಣಗಳಿವೆ. ಆ ಉಪಕರಣಗಳು ಯಾವ್ಯಾವೆಂದು ಹೇಳ್ತೇನೆ. ಆದರೆ ಮೊದಲನೇದಾಗಿ, ಕಷ್ಟಗಳನ್ನು, ಇಕ್ಕಟ್ಟು ಬಿಕ್ಕಟ್ಟುಗಳನ್ನು ಹಾದು ಹೋಗುತ್ತಿರುವಾಗ ನೀವು ಬಹಳ ಭಕ್ತಿವಂತರಾಗಿರುತ್ತೀರೋ, ಬಹಳ ಪ್ರಾರ್ಥನೆ ಮಾಡುವಂತವರಾಗಿರುತ್ತೀರೋ, ನಾವು ದೇವರಿಗೆ ಬಹು ನಿಕಟತೆಯಲ್ಲಿ ಜೀವಿಸುತ್ತೇವೆ ಎನ್ನುವಂತವರು ಒಮ್ಮೆ ಕೈ ತೋರಿಸುವಿರಾ? ಯಶ್ 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 ಯಶ್. ಈಗ ಆಲ್ಮೋಸ್ಟ್ ಎಲ್ಲರೂ ಅದೇ ರೀತಿಯಾಗಿ ಕೈ ತೋರಿಸಿದಿರಿ. ಹಾಗಲ್ಲದೆ ಯಾರಾದ್ರೂ ಹೇಳುವಂತವ್ರು ಇದ್ದೀರಾ? ಹಾಗಲ್ಲ ಬ್ರದರ್, ಕಷ್ಟದಲ್ಲಿರುವಾಗಲ್ಲ, ದೇವರು ನನಗೆ ಬಹಳ ಆಶೀರ್ವದಿಸಿದಾಗ ನಾನು ದೇವರಿಗೆ ಬಹು ಹತ್ತಿರದಲ್ಲಿ ಜೀವಿಸ್ತೇನೆ ಎನ್ನುವಂತಹ ಮಹಾನುಭಾವರು ಯಾರಾದ್ರೂ ಇದ್ರೆ ಕೈ ತೋರಿಸುವಿರಾ? ಯಾರು ಇಲ್ಲ. ದಯವಿಟ್ಟು ಗಮನಿಸಿ. ಈಗ ನೀವೇ ಹೇಳ್ತಾ ಇದ್ದೀರಿ, ಕಷ್ಟಗಳನ್ನು ಹಾದು ಹೋಗುವಾಗ, ಶ್ರಮೆಗಳನ್ನು ಹಾದು ಹೋಗುವಾಗ, ವ್ಯಾಧಿ ಬಾಧೆಗಳನ್ನು ಹಾದು ಹೋಗುವಾಗ ದೇವರ ಬಹು ನಿಕಟತೆಯಲ್ಲಿ ನಾವು ಜೀವಿಸುತ್ತೇವೆಂದು. ಇದು ಮಾನವ ಸಹಜ. ಅಪ್ಪನ ಕೈಯಲ್ಲಿ 5 ರೂಪಾಯಿ ಕಾಯಿನ್ ಇದೆ ಅಂದ್ಕೊಳ್ಳಿ. ಮಗನೇನು ಓಡೋಡಿ ಬಂದು ಅಪ್ಪನಿಗೆ ಗಟ್ಟಿಯಾಗಿ ಅಪ್ಪಿಕೊಂಡ. ಯಾಕೆ ಹಾಗೆ ಅಪ್ಪಿಕೊಂಡ? ಅಪ್ಪನ ಕೈಯಲ್ಲಿ 5 ರೂಪಾಯಿ ಕಾಯಿನ್ ಇರೋದ್ರಿಂದ ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಾನೆ. ಇಲ್ಲವೇ ಬೇಡಂದ್ರೂ ಸಹ, ಇಲ್ಲವೇ ಕೇಳದಿದ್ರೂ ಸಹ ಮುದ್ದಿಡ್ತಾ ಇದ್ದಾನೆ. ಇದೆಲ್ಲ ಮಾಡುತ್ತಾ ಮೆಲ್ಲಗೆ ಅವನ ಕೈ ಎಲ್ಲಿಗೆ ಹೋಯ್ತು ಗೊತ್ತಾ? ಆ 5 ರೂಪಾಯಿ ಕಾಯಿನ್ ಮೇಲೆ ಹೋಯ್ತು. ಈಗ ಆ ಮಗನು ಈ ಪ್ರೀತಿಯನ್ನು ತೋರ್ಪಡಿಸುವುದಕ್ಕಾಗಿ, ಅನುರಾಗ ತೋರ್ಪಡಿಸುವುದಕ್ಕಾಗಿ, ಆ ಅನುಬಂಧ ತೋರ್ಪಡಿಸುವುದಕ್ಕಾಗಿ ಕಾರಣವೇನು? ಅವನಿಗೊಂದು ಗುರಿ ಇದೆ. ಆ ಗುರಿ ಯಾವುದೆಂದ್ರೆ, ಹೇಗಾದ್ರೂ ಮಾಡಿ ಅಪ್ಪನ ಕೈಯಲ್ಲಿರುವಂತಹ ಆ 5 ರೂಪಾಯಿ ಕಾಯಿನ್ ಅನ್ನು ಸ್ವಂತ ಮಾಡಿಕೊಳ್ಳಬೇಕು. ಆ 5 ರೂಪಾಯಿ ಕಾಯಿನ್ ಸ್ವಂತವಾಗಿ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಅಪ್ಪನಿಗೆ ಅಪ್ಪಿಕೊಳ್ಳುತ್ತಾನೆ, ಅಪ್ಪನೊಂದಿಗೆ ಪ್ರೀತಿಯಿಂದ ಮಾತಾಡ್ತಾನೆ. ಆದ್ರೆ ಸ್ಲೋ ಆಗಿ ಕೈ ಮಾತ್ರ ಕಾಯಿನ್ ಮೇಲೆ ಹೋಗುತ್ತೆ. ಸ್ಲೋ ಆಗಿ ಅಪ್ಪನ ಕೈಯಲ್ಲಿರುವ 5 ರೂಪಾಯಿ ಕಾಯಿನ್ ಬಿಡಿಸಿಕೊಳ್ಳಲು ಈ ರೀತಿ ಕೈ ಬಿಚ್ಚಿಸುವ ಪ್ರಯತ್ನ ಮಾಡ್ತಾನೆ. ಅಪ್ಪ ಏನೋ ಮತ್ತೆ ಹಿಡ್ಕೊಳ್ತಾನೆ, ಮತ್ತೆ ಬಿಚ್ಚುವ ಪ್ರಯತ್ನ ಮಾಡ್ತಾನೆ. ಅಪ್ಪ ಮುಚ್ಚಿಕೊಳ್ತಾನೆ. ಮಗನೇ, ನೀನು ಯಾಕೆ ಮುದ್ದಿಡ್ತಾ ಇದ್ದಿ ಗೊತ್ತು? ಯಾಕೆ ಗಟ್ಟಿಯಾಗಿ ಅಪ್ಕೊಂಡಿದ್ದಿ ಗೊತ್ತು? ಸ್ವಲ್ಪ ಹೊತ್ತಾದ್ಮೇಲೆ ಅಪ್ಪನ ಪ್ರೀತಿ ಏನ್ ಮಾಡುತ್ತೆ ಗೊತ್ತಾ? ಹೋಗ್ಲಿ ಬಿಡು, ನನ್ನ ಮಗನು ತಾನೇ ಎಂದು ಯೋಚಿಸಿ 5 ರೂಪಾಯಿ ಕಾಯಿನ್ ಅನ್ನು ಕೊಟ್ಟು ಬಿಡ್ತಾನೆ. ಈಗ ಅಪ್ಪ 5 ರೂಪಾಯಿ ಕಾಯಿನ್ ಕೊಟ್ಟ ನಂತರ, ಹಲೋ, ಆ ಮಗನು ಏನ್ ಮಾಡ್ತಾನೆ ಹೇಳಿ?
ಮಡಿಲಲ್ಲಿ ಕೂತ್ಕೊಳ್ತಾನಂತೀರಾ? ಕೂತ್ಕೊಳ್ಳಲ್ಲ ಪ್ರಿಯರೇ. ಅವನಿಗೆ ಬೇಕಾದದೆಲ್ಲ ದೊರಕಿರುವುದರಿಂದ ಅವನೇನ್ ಮಾಡುತ್ತಾನೆ? ಮೆಲ್ಲಗೆ ಅಪ್ಪನ ಮಡಿಲಿನಿಂದ ಇಳಿದು ಹೋಗ್ತಾನೆ. ಇದು ಸರ್ವಸಾಧಾರಣ. ಇದಕ್ಕೆ ಹೇಳೋದೇನೆಂದರೆ ಚೈಲ್ಡಿಶ್ನೆಸ್ ಎಂದು ಹೇಳ್ತೇವೆ, ಚಿಕ್ಕ ಮಕ್ಕಳ ಸ್ವಭಾವ. ಕೇಳಿ ಸಹೋದರ ಸಹೋದರಿಯರೇ, ನೀವು ಒಪ್ಪಿಕೊಂಡರೂ ಒಪ್ಪಿಕೊಳ್ಳದಿದ್ದರೂ ನಾವು ಸಾಧಾರಣವಾಗಿ ಕಷ್ಟಗಳನ್ನು ಹಾದು ಹೋಗುತ್ತಿರುವಾಗ, ಶೋಧನೆಗಳನ್ನು ಹಾದು ಹೋಗುತ್ತಿರುವಾಗ, ಅಪಾಯಗಳನ್ನು ಹಾದು ಹೋಗುತ್ತಿರುವಾಗ, ಅನಾರೋಗ್ಯವನ್ನು ಹಾದು ಹೋಗುತ್ತಿರುವಾಗ, ಆರ್ಥಿಕ ಸಮಸ್ಯೆ ಹಾದು ಹೋಗುತ್ತಿರುವಾಗ, ಕಷ್ಟ ನಷ್ಟ ಹಾದು ಹೋಗುತ್ತಿರುವಾಗ ಸ್ವಲ್ಪ ಮಟ್ಟಿಗೆ ನಮ್ಮ ಹೃದಯ ದೇವರ ಕಡೆಗೆ ತಿರುಗಿಕೊಳ್ಳುತ್ತದೆ. ಎಷ್ಟೋ ಆಸೆಯಿಂದ ದೇವರ ಕಡೆಗೆ ನೋಡುತ್ತೇವೆ ನಾವು. ಎಷ್ಟೋ ಆಸೆಯಿಂದ ದೇವರ ಬಳಿಗೆ ಬರುತ್ತೇವೆ ನಾವು. ಎಷ್ಟೋ ಆಸೆಯಿಂದ ದೇವರ ಸನ್ನಿಧಿಯಲ್ಲಿ ಮೊಳಕಾಲು ಊರುತ್ತೇವೆ ನಾವು. ಯಾಕೆಂದರೆ ನಮಗಿರುವಂತಹ ಸಮಸ್ಯೆಗಳು ನಮ್ಮನ್ನು ಅಷ್ಟು ಸುಲಭವಾಗಿ ಬಿಟ್ಟು ಹೋಗುವಂತೆ ಕಾಣಿಸದೇ ಇರುವಾಗ ನಮಗಿರುವ ಒಂದೇ ಒಂದು ಆಧಾರವೇನೆಂದರೆ ದೇವರು ನಮಗಾಗಿ ಮಾಡುವ ಸಹಾಯ. ಆ ದೇವರು ಬಿಡಿಸಿದ ಹೊರತು, ಆ ದೇವರು ಸಹಾಯ ಮಾಡಿದ ಹೊರತು, ಆ ದೇವರು ಕನಿಕರಿಸಿದ ಹೊರತು ನಮ್ಮ ಜೀವಿತದಲ್ಲಿರುವ ಈ ಸಮಸ್ಯೆ ನಮ್ಮನ್ನು ಬಿಟ್ಟು ಹೋಗುವ ಅವಕಾಶ ಇಲ್ಲ ಎಂಬ ಭಾವನೆ ನಿಮ್ಮ ಹೃದಯದೊಳಗೆ ಬರುವಾಗ ನೀವು ಮತ್ತಷ್ಟು ಹೆಚ್ಚು ಭಕ್ತಿಯಿಂದಿರುವ ಪ್ರಯತ್ನ ಮಾಡ್ತೀರಿ. ಚಿಕ್ಕಂದಿನಲ್ಲಿ ಸ್ಕೂಲ್ಗೆ ಹೋಗ್ತಿರುವಾಗ ಎಕ್ಸಾಮ್ಸ್ ಬಂದ ಕೂಡಲೇ ನನಗೆ ಎಲ್ಲಿಲ್ಲದ ಭಕ್ತಿ ಬರ್ತಾ ಇತ್ತು. ಅಬ್ಬೋ, ಎಷ್ಟೋ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೆ. ಇನ್ನು ನೋಡ್ಬೇಕು, ಎಕ್ಸಾಮ್ಸ್ ಮುಗಿದು ಹೋದ ನಂತರ ಬೈಬಲ್ ಮುಟ್ಟುತ್ತಾ ಇರ್ಲಿಲ್ಲ, ಪ್ರಾರ್ಥನೆ ಮಾಡ್ತಾ ಇರ್ಲಿಲ್ಲ. ಯಾಕೆಂದರೆ ನನ್ನ ಅವಶ್ಯಕತೆ ತೀರಿ ಹೋಯ್ತಲ್ಲವೇ. ಈ ದಿನ ನಮ್ಮ ಮಧ್ಯ ಅಂಥವರು ಇಲ್ಲ ಅಂತೀರಾ? ಅವಶ್ಯಕತೆ ತೀರಿ ಹೋದ ನಂತರ ಆತ್ಮೀಕ ವಿಷಯದಲ್ಲಿ ಜಾರಿ ಬೀಳುವಂಥವರು, ಎಡವಿ ಬೀಳುವಂಥವರು ನಮ್ಮ ಮಧ್ಯ ಇಲ್ಲ ಅಂತೀರಾ? ಖಚಿತವಾಗಿಯೂ ಇದ್ದಾರೆ. ಸಹೋದರ ಸಹೋದರಿಯರೇ, ನೀವೇ ಈಗ ತಾನೇ ಸಾಕ್ಷಿ ಕೊಟ್ಟಿದ್ದೀರಿ ಕೈಗಳೆತ್ತಿ. ಅದೇನೆಂದರೆ ನಾವು ಕಷ್ಟಗಳನ್ನು ಶ್ರಮೆಗಳನ್ನು ಹಾದು ಹೋಗುವಾಗಲೇ ದೇವರ ಬಹುನಿಕಟತೆಯಲ್ಲಿ ನಾವು ಜೀವಿಸುತ್ತೇವೆ ಎಂಬುದಾಗಿ ನೀವು ನಿಮ್ಮ ವಾಸ್ತವ ತಿಳಿಯಪಡಿಸಿದ್ದೀರಿ. ಅದೇ ಸಮಯದಲ್ಲಿ ದಯವಿಟ್ಟು ಗಮನಿಸಿ, ನಿಜವಾದಂತಹ ಆತ್ಮೀಕತೆ ಏನಾಗಿದೆ? ಬೈಬಲ್ನಲ್ಲಿ ನಾವು ಒಬ್ಬಿಬ್ಬರನ್ನು ನಾವು ಪರಿಶೀಲಿಸೋಣ. ನಿಜವಾದಂತಹ ಆತ್ಮಿಕತೆ ಏನಾಗಿದೆ ಎಂದು. ರೈಟ್, ನಿಮ್ಮ ಬೈಬಲ್ ತೆರೆಯಿರಿ. ಆದಿಕಾಂಡ 12ನೇ ಅಧ್ಯಾಯ ವಚನ 1ರಿಂದ ಕೆಲವು ವಚನಗಳು. ಯೆಹೋವನು ಅಬ್ರಹಾಮನಿಗೆ, ನೀನು ಎದ್ದು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗಿರುವಿ. ನಿನ್ನನ್ನು ಆಶೀರ್ವದಿಸುವವರನ್ನು ಆಶೀರ್ವದಿಸುತ್ತೇನೆ, ನಿನ್ನನ್ನು ದೂಷಿಸುವವರನ್ನು ಶಪಿಸುತ್ತೇನೆ. ಭೂಲೋಕದ ಸಮಸ್ತ ವಂಶದವರೆಲ್ಲ ನಿನ್ನ ಮೂಲಕ ಆಶೀರ್ವದಿಸಲ್ಪಡುವರು ಎಂದು ಅಬ್ರಹಾಮನಿಗೆ ಹೇಳಿದನು. ಯೆಹೋವನು ಅವನಿಗೆ ಹೇಳಿದ ಪ್ರಕಾರವೇ ಅಬ್ರಹಾಮನು ಏನಂತೆ ಹೋದನು. ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. ಆಗ ಅಬ್ರಹಾಮನ ಹೆಸರು ಅಬ್ರಾಮ್ ಆಗಿತ್ತು. ಅಬ್ರಾಮ್, ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೇನೆ. ಮಕ್ಕಳಿಲ್ಲ 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 ಎಂದು ಬಾಧೆ ಪಡ್ತಾ ಇದ್ದಿ. ಮಕ್ಕಳಿಲ್ಲದೆ ಇರುವಂತಹ ನಿನ್ನ ಮೂಲಕ ಒಂದು ದೊಡ್ಡ ಜನಾಂಗವನ್ನೇ ಉಂಟು ಮಾಡ್ತೇನೆ. ಜನಾಂಗ ಅಂದ್ರೆ ಇಂಗ್ಲಿಷ್ ನಲ್ಲಿ ನೇಷನ್ ಆಗಿದೆ, ಅಂದರೆ ದೇಶ. ಮಕ್ಕಳೇ ಇಲ್ಲ ಅನ್ನುತ್ತಾ ಇದ್ದೀಯ, ಆದರೆ ನಾನು ನಿನ್ನ ಮೂಲಕ ಒಂದು ದೇಶವನ್ನೇ ಸೃಷ್ಟಿಸುತ್ತೇನೆ, ಒಂದು ದೇಶವನ್ನೇ ತಯಾರು ಮಾಡ್ತೇನೆ. ಇಂಗ್ಲಿಷ್ ನಲ್ಲಿ ಐ ವಿಲ್ ಮೇಕ್ ಯು ಅ ಗ್ರೇಟ್ ನೇಷನ್. ಒಂದು ದೊಡ್ಡ ದೇಶವನ್ನಾಗಿ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ದೇವರು ಹೇಳ್ತಾರೆ. ಆಗ ಅಬ್ರಹಾಮನಿಗೆ ವಾಸ್ತವದಲ್ಲಿ ಮಕ್ಕಳೇ ಇರಲಿಲ್ಲ. ಅಬ್ರಹಾಮನು ಸಾರಳು ಮಕ್ಕಳಿಲ್ಲದೆ ಬಳಲುತ್ತಾ ಇದ್ರು. ಆಗ ವಯಸ್ಸು 75 ವರ್ಷ ಆಗಿತ್ತು ಅಬ್ರಹಾಮನ ವಯಸ್ಸು. ಸಾರಳ ವಯಸ್ಸು 65 ವರ್ಷ ಆಗಿತ್ತು. ಈ ವಯಸ್ಸಿನಲ್ಲಿ ಮಕ್ಕಳಿಲ್ಲದ ಸಮಯದಲ್ಲಿ ಬಂಜೆಯಾಗಿರುವ ಸಾರಳನ್ನು, ಮಕ್ಕಳಿಲ್ಲದಂತಹ ಅಬ್ರಹಾಮನ ಸ್ಥಿತಿಯನ್ನು ದೇವರು ನೋಡಿ ನಿಮಗೆ ಏನ್ ಹೇಳ್ತಾರೆ? ಸಂತಾನ ಕೊಡ್ತೇನೆ ಅನ್ನುತ್ತಾರೆ. ನಿಮ್ಮ ಸಂತಾನವನ್ನು ನಾನು ದೊಡ್ಡ ಜನಾಂಗವನ್ನಾಗಿ, ಒಂದು ದೊಡ್ಡ ದೇಶವನ್ನಾಗಿ ಮಾಡುತ್ತೇನೆ ಎಂಬ ಮಾತು ಕೊಡ್ತಾರೆ. ಆ ಮಾತನ್ನು ಅಬ್ರಹಾಮನು ನಂಬುತ್ತಾನೆ. ಹಾಗೆ ನಂಬಿರುವುದರಿಂದಲೇ ಅಬ್ರಹಾಮನು ಮಾಡಿದೇನು? ಪಾಪವನ್ನು ಪ್ರೇರೇಪಿಸುವಂತಹ ಪ್ರಾಂತ್ಯದಿಂದಲೂ, ಪಾಪವನ್ನು ಪ್ರೇರೇಪಿಸುವಂತಹ ಪ್ರಜೆಗಳಿಂದಲೂ, ಪಾಪವನ್ನು ಪ್ರೇರೇಪಿಸುವಂತಹ ಪದ್ಧತಿಗಳಿಂದಲೂ ಪ್ರತ್ಯೇಕಿಸಲ್ಪಟ್ಟು ಕರ್ತನು ಹೇಳಿರುವಂತಹ ಪ್ರಾಂತ್ಯಕ್ಕೆ ಹೊರಟು ಹೋಗುತ್ತಾನೆ. ದೇವರೇನು ಹೇಳಿದ್ರು? ನಿನಗೊಬ್ಬ ಮಗನನ್ನು ಕೊಡ್ತೇನೆ ಅಂದಿದ್ದೆ, ಆದ್ರೆ ಅದು ಬೇರೆ ವಿಷಯ ಆಗಿರ್ತಿತ್ತು. ಇಲ್ಲವೇ ಇಬ್ಬರು ಮಕ್ಕಳನ್ನು ಕೊಡ್ತೇನೆ ಅಂದಿದ್ದೆ, ಆದ್ರೆ ಬೇರೆ ವಿಷಯ ಆಗಿರ್ತಿತ್ತು. ಆದ್ರೆ ನಿನ್ನನ್ನು ಒಂದು ದೊಡ್ಡ ಜನಾಂಗವಾಗಿ ಮಾಡ್ತೇನೆ.
ಅನ್ನುತ್ತಾರೆ. ಎಂತಹ ಅದ್ಭುತವಾದ ವಾಗ್ದಾನ ನೋಡಿ. ಆ ವಾಗ್ದಾನವನ್ನು ಕೈಯಲ್ಲಿ ಹಿಡಿದುಕೊಂಡು ಅಬ್ರಹಾಮನು ದೇವರು ಹೇಳಿರುವಂತಹ ವಾಗ್ದಾನ ಭೂಮಿಗೆ ಹೋಗುತ್ತಾನೆ. ದೇವರ ಚಿತ್ತ ಮಾಡುವಾಗ ಕಷ್ಟಗಳು ಬರುತ್ತವೆಯೋ? ಯಶ್. ದೇವರಿಗೆ ಇಷ್ಟಕರವಾಗಿ ಜೀವಿಸುವಾಗ ಕಷ್ಟಗಳು ಬರುತ್ತವೆಯಾ? ಯಶ್. ವಾಕ್ಯಾನುಸಾರವಾಗಿ ನೀವು ನಾವೆಲ್ಲರೂ ಜೀವಿಸುವುದಾದರೆ ಶ್ರಮೆಗಳು ಬರುತ್ತವೆಯಾ? ಯಶ್. ಬಹಳ ಸಂದರ್ಭಗಳಲ್ಲಿ ನಾವು ಕಲಿತುಕೊಂಡಿರೋದೇನೆಂದ್ರೆ, ಬಹಳ ಸಂದರ್ಭಗಳಲ್ಲಿ ನಮಗೆ ಬೋಧಿಸಿರೋದೇನೆಂದರೆ, ದೇವ್ರ ಚಿತ್ತ ಇದ್ರೆ ಆ ಕೆಲಸ ಆಗತ್ತೆ. ಏನ್ರಿ, ನಿಮ್ಮ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ, ಮತ್ತೆ ನಿಮ್ಮ ಮಗಳ ಮದುವೆ ಸಂಗತಿ ಏನು? ದೇವ್ರ ಚಿತ್ತ ಇದ್ರೆ ಒಂದು ಒಳ್ಳೆ ಸಂಬಂಧ ಬರುತ್ತೆ ಬಿಡಿ. ದೇವ್ರ ಚಿತ್ತ ಇದ್ರೆ ಮದುವೆ ಆಗುತ್ತೆ ಬಿಡಿ. ದೇವ್ರ ಚಿತ್ತ ಇದ್ರೆ ದೇವ್ರು ಉದ್ಯೋಗ ಕೊಡ್ತಾರೆ ಬಿಡಿ. ದೇವ್ರ ಚಿತ್ತ ಇದ್ರೆ ದೇವ್ರು ಒಂದು ಮನೆ ಕೊಡ್ತಾರೆ. ದೇವ್ರ ಚಿತ್ತ ಇದ್ರೆ ಎಂದು ಸಿಂಪಲ್ ಆಗಿ ಹೇಳ್ತಿರ್ತೇವೆ. ದಯವಿಟ್ಟು ಗಮನಿಸಿ, ದೇವ್ರ ಚಿತ್ತ ಇದ್ರೆ ಎಲ್ಲವೂ ಸರಳವಾಗಿ ಕೈಗೂಡುತ್ತವೆ. ಇದನ್ನು ನಮಗೆ ಗತಕಾಲದಲ್ಲಿ ಕೆಲವರು, ಅಂದ್ರೆ ವಾಕ್ಯ ಗೊತ್ತಿಲ್ಲದಂಥವರು ಬೋಧಿಸಿರುವ ಬೋಧನೆಯಾಗಿದೆ. ಕೇಳಿ ಸಹೋದರ ಸಹೋದರಿಯರೇ, ದೇವರ ಚಿತ್ತ ಇದ್ರೆ ಎಲ್ಲವೂ ಸರಳವಾಗಿ ಕೈಗೂಡ್ತವೆ. ದೇವರ ಚಿತ್ತ ಇರುವುದಾದ್ರೆ ಎಲ್ಲವೂ ನಮಗೆ ಅನುಕೂಲವಾಗಿ ನಡೆದು ಹೋಗ್ತವೆ ಎಂಬ ಆಲೋಚನೆ ವಿಧಾನವೂ ಇಲ್ಲವೇ ನಾವು ಕಲಿತಿರುವ ಅಥವಾ ನಮಗೆ ಕಲಿಸಿರುವ ಈ ಬೋಧನೆ ಕರೆಕ್ಟ್ ಅಲ್ಲ. ಉದಾಹರಣೆಗೆ, ಅಬ್ರಹಾಮನಿಗೆ ದೇವರು ಏನ್ ಹೇಳ್ತಾರೆ? ವಾಗ್ದಾನ ಭೂಮಿಗೆ ಹೋಗ ಅನ್ನುತ್ತಾರೆ. ಈಗ ಅಬ್ರಹಾಮನ್ ಏನ್ ಮಾಡ್ತಾನೆ? ಎಕ್ಸಾಕ್ಟ್ ಆಗಿ ವಾಗ್ದಾನ ಭೂಮಿಗೆ ಬರ್ತಾನೆ. ಆದ್ರೆ ಅಲ್ಲಿ ಏನಾಯ್ತು ನೋಡೋಣ ಬನ್ನಿ. 7ನೇ ವಚನ, ಯೆಹೋವನು ಅಬ್ರಹಾಮನಿಗೆ ಪ್ರತ್ಯಕ್ಷನಾಗಿ ನಿನ್ನ ಸಂತಾನಕ್ಕೆ ಈ ದೇಶವನ್ನು ಕೊಡುವೇನೆಂದು ಹೇಳಿದಾಗ ಅವನು ತನಗೆ ಪ್ರತ್ಯಕ್ಷನಾಗಿರುವ ಯೆಹೋವನಿಗೆ ಒಂದು ಯಜ್ಞವೇದಿಯನ್ನು ಕಟ್ಟಿದನು. ಯಜ್ಞವೇದಿ ಒಂದು ಸಮರ್ಪಣೆಗೆ ಸಾದೃಶ್ಯವಾಗಿದೆ. ಯಜ್ಞವೇದಿಯು ಪ್ರತಿಷ್ಠಿಸಿಕೊಳ್ಳುವುದಕ್ಕೂ ಸಾದೃಶ್ಯವಾಗಿದೆ, ಪ್ರಾರ್ಥಿಸುವುದಕ್ಕೂ ಕೂಡ ಸಾದೃಶ್ಯವಾಗಿದೆ. ಯಜ್ಞವೇದಿಯನ್ನು ಕಟ್ಟುತ್ತಾನೆ. ಯಾಕೆಂದರೆ ನಿನ್ನ ಸಂತಾನಕ್ಕೆ ಈ ದೇಶವನ್ನೆಲ್ಲ ನಾನು ಕೊಡ್ತೇನೆ ಅಬ್ರಹಾಮನೇ ಅಂದಾಗ ಎಷ್ಟೋ ಸಂತೋಷಿಸಿ ಯಜ್ಞವೇದಿಯನ್ನು ಕಟ್ಟುತ್ತಾನೆ. ಅಷ್ಟೇ ಅಲ್ಲ, ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿದನು. ಪ್ರಾರ್ಥನೆಯ ಜೀವಿತ ಅಬ್ರಹಾಮನು ಅಳವಡಿಸಿಕೊಳ್ತಿದ್ದಾನೆ. ಆತ್ಮಿಕ ಜೀವಿತದಲ್ಲಿ ಪ್ರಾರ್ಥನೆ ಎನ್ನುವುದು ಅತ್ಯವಶ್ಯಕವಾಗಿದೆ. ನಮ್ಮಲ್ಲಿ ಕೆಲವೊಂದು ಜನ ಕಷ್ಟ ಬರುವಾಗಲೇ, ಶ್ರಮೆ ಬರುವಾಗಲೇ, ಅಕಸ್ಮಾತ್ ಆಗಿ ಯಾವುದೋ ಒಂದು ವಿಪತ್ತು ಬಂದಾಗಲೇ ನಾವು ಪ್ರಾರ್ಥಿಸುತ್ತೇವೆ. ಅದು ಒಳ್ಳೆಯದಲ್ಲ. ಯಾವುದೋ ಒಂದು ಪ್ರಮಾದ ಬಂದು ಬೀಳುವಾಗಲೇ ಎಲ್ಲಿಲ್ಲದ ಭಕ್ತಿ ಉದ್ಭವಿಸುತ್ತೆ. ಅದು ಸರಿಯಾದ ಆತ್ಮಿಕತೆ ಅಲ್ಲ. ಗಂಡನಿಂದಲೋ, ಹೆಂಡತಿಯಿಂದಲೋ, ಮಕ್ಕಳಿಂದಲೋ, ಅತ್ತೆಯಿಂದಲೋ, ಸೊಸೆಯಿಂದಲೋ, ಉದ್ಯೋಗ ಮಾಡುವ ಸ್ಥಳದಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳುವವರಿಂದಲೋ, ಇಲ್ಲವೇ ಮೇಲಧಿಕಾರಿಗಳಿಂದಲೋ, ಬಂಧುಗಳಿಂದಲೋ, ಪಾರ್ಟ್ನರ್ಗಳಿಂದಲೋ ನಮಗೇನಾದ್ರೂ ವಿಪತ್ಕರವಾದ ಸಮಸ್ಯೆ ಬರುವಾಗ ಆಗ ತಕ್ಷಣವೇ ದೇವರೇ ದೇವರೇ ಎಂದು ಹೇಳಿ ಓಡೋಡಿ ದೇವರ ಸನ್ನಿಧಿಗೆ ಬರ್ತೇವೆ. ಆ ಸಮಸ್ಯೆ ತೀರಿ ಹೋದ ನಂತರ ಸ್ವಲ್ಪ ಮಟ್ಟಿಗೆ ಹೊಂದಿಕೊಂಡಿರುವ ಆತ್ಮೀಕತೆ ಕಳೆದುಕೊಳ್ಳುತ್ತೇವೆ. ಅದು ಸ್ಥಿರವಾದ ಆತ್ಮೀಕತೆ ಅಲ್ಲ. ಇಲ್ಲಿ ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ, ತನ್ನ ಆತ್ಮೀಕ ಜೀವಿತದ ಮೊದಲ ಹೆಜ್ಜೆ ಹಾಕುವಂತಹ ಅಬ್ರಹಾಮನು ಚೆನ್ನಾಗಿ ಪ್ರಾರ್ಥನೆಯ ಜೀವಿತ ಅಳವಡಿಸಿಕೊಳ್ತಿದ್ದಾನೆ. ಎಲ್ಲಿಗೆ ಹೋದರೂ ಯಜ್ಞವೇದಿಯನ್ನು ಕಟ್ತಿದ್ದಾನೆ. ದಯವಿಟ್ಟು ಗಮನಿಸಿ, ಆ ದಿನಮಾನಗಳಲ್ಲಿ ಯಜ್ಞವೇದಿ ಕಟ್ಟುವಂಥದ್ದು ಆಚಾರವಾಗಿರಲಿಲ್ಲ. ಅವನು ಕಟ್ಟುವಂತಹ ಯಜ್ಞವೇದಿಯನ್ನು ಯಾರಾದರೂ ನೋಡುವುದಾದರೆ ಏನ್ ಮಾಡ್ತಾ ಇದ್ದೀನಿ ನೀನು ಎಂದು ಕೇಳ್ತಾರೆ. ಸಾಧಾರಣವಾಗಿ ಪ್ರಯಾಣ ಮಾಡುತ್ತಿರುವಾಗ ರೋಡ್ ಪಕ್ಕದಲ್ಲಿಯೇ ಕೆಲವರು ಒಂದು ಗುಡಾರ ಹಾಕಿಕೊಂಡಿರ್ತಾರೆ. ರೋಡ್ ಪಕ್ಕದಲ್ಲಿಯೇ ಒಂದು ಟೆಂಟ್ ಹಾಕಿಕೊಂಡು ಒಂದು 2-3 ದಿವಸ ಉಳ್ಕೊಂಡು ಮತ್ತೆ ಹೊರಟು ಹೋಗ್ತಾರೆ. ಹಾಗೆ 4 ಜನ ನಡ್ಕೊಂಡು ಹೋಗುವ ದಾರಿಯಲ್ಲಿ ಯಜ್ಞವೇದಿಯನ್ನು ಕಟ್ಟಿ ಯಜ್ಞ ಅರ್ಪಿಸುತ್ತಾ ಇರೋದಾದರೆ ಖಚಿತವಾಗಿಯೂ ಹೋಗೋರು ಕೇಳಿರ್ತಾರೆ, ನೀನೇನ್ ಮಾಡ್ತಾ ಇದೀ ಎಂದು. ನಾನು ಯೆಹೋವನನ್ನು ಆರಾಧಿಸುತ್ತಿದ್ದೇನೆ ಎಂದು ಲೋಕಕ್ಕೆ ಹೇಳುವುದಕ್ಕಾಗಿ ಅಬ್ರಹಾಮನು ನಾಚಿಕೆಂದು ಫೀಲ್ ಮಾಡಿಕೊಳ್ಳಲಿಲ್ಲ, ನಾಚಿಕೆ ಪಡಲಿಲ್ಲ. ಯಜ್ಞವೇದಿ ಕಟ್ಟಿದ ಪ್ರತಿ ಸಾರಿ ಅಬ್ರಹಾಮನು ಲೋಕಕ್ಕೆ ಸಾಕ್ಷಿ ಕೊಡುವ ಪ್ರಯತ್ನ ಮಾಡುತ್ತಾನೆ. ಯಾವುದು ಆ ಸಾಕ್ಷಿ ಎಂದರೆ, ನಾನು ಸೃಷ್ಟಿಕರ್ತನಾಗಿರುವ ದೇವರನ್ನು ಪೂಜಿಸುತ್ತಿದ್ದೇನೆ, ಆರಾಧಿಸುತ್ತಿದ್ದೇನೆ ಎಂದು ಹೇಳುವ ಪ್ರಯತ್ನ ಮಾಡುತ್ತಾನೆ. ತನಗಿರುವಂತಹ ನಂಬಿಕೆಯನ್ನು ಬಹಿರಂಗಪಡಿಸುತ್ತಾನೆ. ರಹಸ್ಯವಾಗಿ ತನ್ನ ನಂಬಿಕೆಯನ್ನು ಮುಚ್ಚಿಡುವ ಪ್ರಯತ್ನ ಮಾಡಲಿಲ್ಲ. ನಮ್ಮಲ್ಲಿ ಕೆಲವರು ನಿಮ್ಮ ನಂಬಿಕೆಯನ್ನು ರಹಸ್ಯವಾಗಿ ಮುಚ್ಚಿಡುವ ಪ್ರಯತ್ನ ಮಾಡುತ್ತೀರಿ. ಯಾರಿಗೂ ಗೊತ್ತಾಗಬಾರ್ದು ನೀವು ಸಭೆಗೆ ಹೋಗ್ತೀರೆಂದು, ಯಾರಿಗೂ ಗೊತ್ತಾಗಬಾರ್ದು ನೀವು ಬೈಬಲ್ ಓದುತ್ತೀರೆಂದು, ಯಾರಿಗೂ ಗೊತ್ತಾಗಬಾರ್ದು ನೀವು ಕ್ರಿಸ್ತನನ್ನು ಅನುಸರಿಸಿ ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತಾ ಇದ್ದೀರೆಂದು, ನೀವು ಸಭೆಗೆ ಹೋಗ್ತಾ ಇದ್ದೀರೆಂದು, ನೀವು ಒಬ್ಬ ಕ್ರೈಸ್ತರಾಗಿದ್ದೀರೆಂದು ಯಾರಿಗೂ ಗೊತ್ತಾಗಬಾರ್ದು. ಯಾಕೆ ಬೇಕು ಆ ರಹಸ್ಯ? ಯಾಕೆ ಮುಚ್ಚಿಡ್ತಾ ಇದ್ದೀರಿ ನಿಮ್ಮ ನಂಬಿಕೆಯನ್ನು? ಒಂದು ಸಾರಿ ಆಲೋಚಿಸಿ. ಯಾಕೆ ಭಯ ಪಡ್ತಾ ಇದ್ದೀರಿ?
ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ಳಲು ಯಾಕೆ ಭಯಪಡ್ತಾ ಇದ್ದೀರಿ? ನಾನು ಜೀವವುಳ್ಳ ದೇವರನ್ನು ನಂಬುತ್ತಿದ್ದೇನೆ, ವಿಶ್ವಾಸವಿಡುತ್ತಿದ್ದೇನೆ, ಆತನನ್ನು ಹಿಂಬಾಲಿಸುತ್ತಿದ್ದೇನೆ ಎಂದು ಹೇಳಲು ಯಾಕೆ ಭಯಪಡ್ತಾ ಇದ್ದೀರಿ? ಕೆಲವೊಂದು ಕುಟುಂಬಗಳಲ್ಲಿ ಗಂಡ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಕುಟುಂಬ ಸದಸ್ಯರಾಗಿರ್ಬೋದು, ಅವರು ಸಂಪೂರ್ಣವಾಗಿ ಕ್ರೈಸ್ತರಲ್ಲದವರಾಗಿರ್ಬೋದು. ಅಂತಹ ಕುಟುಂಬದೊಳಗೆ ನೀವು ಹೋಗಬೇಕಾಯ್ತು, ಸೊಸೆಯಾಗಿಯೋ ಇಲ್ಲವೇ ಅಳಿಯನಾಗಿಯೋ. ಆ ಕುಟುಂಬಕ್ಕೆ ವಿವಾಹ ಮಾಡಿಕೊಂಡು ಹೋಗಬೇಕಾಯ್ತು. ಅವ್ರಿಗಿಷ್ಟ ಇಲ್ಲ ನೀವು ವಾಕ್ಯ ಓದುವುದಾಗಲಿ, ಪ್ರಾರ್ಥಿಸುವಂತದ್ದಾಗಲಿ, ಸಭೆಗೆ ಹೋಗುವುದಾಗಲಿ ಅವ್ರಿಗಿಷ್ಟ ಇಲ್ಲದೆ ಇರಬಹುದು. ಅಂತಹ ಸಮಯದಲ್ಲಿ ನೀವು ಪ್ರಾರ್ಥಿಸುತ್ತಾ ಕಾಣಿಸಿಕೊಳ್ಳುವಾಗ, ಬೈಬಲ್ ಓದುತ್ತಾ ಕಾಣಿಸಿಕೊಳ್ಳುವಾಗ ಅವರು ವಿಪರೀತವಾದ ರೀತಿಯಲ್ಲಿ ವರ್ತಿಸಬಹುದು, ಇಲ್ಲವೇ ಅವರು ತಮಗಿರುವ ಕೋಪ ಪ್ರದರ್ಶಿಸಬಹುದು. ಇದು ಸಹಜವಾಗಿ ಕೆಲವೊಂದು ಕುಟುಂಬದಲ್ಲಿ ನಡೆಯುತ್ತಾ ಇರುತ್ತೆ. ಯಾಕೆಂದರೆ ಅಂತಹ ಕುಟುಂಬ ವ್ಯವಸ್ಥೆ ನಮ್ಮ ಕುಟುಂಬ ಸದಸ್ಯರು ಕೂಡ ಹೊಂದಿಕೊಂಡಿದ್ರು. ಒಂದು ವೇಳೆ ಅಂತಹ ಪರಿಸ್ಥಿತಿ ನೀವು ಹಾದು ಹೋಗುತ್ತಿರೋದಾದ್ರೆ ರಹಸ್ಯವಾಗಿ ನಿಮ್ಮ ನಂಬಿಕೆಯನ್ನು ಮುಂದುವರಿಸಿರಿ ಎಂದು ನಾನು ಹೇಳುತ್ತಾ ಇಲ್ಲ. ಆದರೆ ಕುಟುಂಬ ಸಮಾಧಾನ ಸಂತೋಷದಿಂದ ಇರುವುದಕ್ಕೋಸ್ಕರ ನಿಮಗಿರುವ ನಂಬಿಕೆ ನಿಮಗೂ ದೇವರಿಗೂ ನಡುವೆ ಒಂದು ವೇಳೆ ಪರಿಣಾಮ ಬೀರುತ್ತಾ ಇರುವುದಾದ್ರೆ ಒಂದಲ್ಲ ಒಂದು ದಿವಸ ದೇವರು ನಿಮಗೆ ಕೃಪೆಯನ್ನು, ಶಕ್ತಿಯನ್ನು ಕೊಡುತ್ತಾರೆ. ಕುಟುಂಬ ಸಹಿತವಾಗಿ ದೇವರನ್ನು ಆರಾಧಿಸುವಂತಹ ಧನ್ಯತೆಯನ್ನು ಕೊಡ್ತಾರೆ. ಧೈರ್ಯದಿಂದ ಸಾಕ್ಷಿ ಹೇಳುವ ಸಾಧ್ಯತೆ ಇದ್ರೂ ಕೂಡ, ಧೈರ್ಯದಿಂದ ಪ್ರಾರ್ಥಿಸುವ ಸಾಧ್ಯತೆ ಇದ್ರೂ ಕೂಡ, ಧೈರ್ಯದಿಂದ ಕರ್ತನ ಸಾಕ್ಷಿಯಾಗಿ ಜೀವಿಸುವ ಸಾಧ್ಯತೆ ಇದ್ರೂ ಕೂಡ ಯಾಕೆ ಮುಚ್ಚಿಕೊಳ್ತೀರಿ? ಅದರ ಅವಶ್ಯಕತೆ ಏನು? ಒಂದು ಸಾರಿ ಆಲೋಚಿಸಿ. ಪರಿಶುದ್ಧನಾದ ತಂದೆಯೇ, ಒಳ್ಳೆಯವರಿಗೆ ಯಾಕೆ ಕಷ್ಟಗಳು ಬರುತ್ತವೆ ಎಂಬ ಗುಂಪಿಗೆ ದೇವರೇ ನಾವು ಸೇರಿದವರಲ್ಲ. ಎಲ್ಲಿದೆ ದೇವರೇ ನಮ್ಮಲ್ಲಿ ಒಳ್ಳೆಯತನ? ಎಲ್ಲಿದೆ ದೇವರೇ ನಮ್ಮಲ್ಲಿ ಯಥಾರ್ಥತೆ? ಎಲ್ಲಿದೆ ದೇವರೇ ನಮ್ಮಲ್ಲಿ ನಿಮ್ಮನ್ನು ಸಂತೋಷಪಡಿಸುವ ಜೀವಿತ? ಒಂದಲ್ಲ ಒಂದು ವಿಷಯದಲ್ಲಿ, ಯಾವುದೋ ಒಂದು ವಿಷಯದಲ್ಲಿ ನಾವು ದಾರಿ ತಪ್ಪಿ ಹೋಗ್ತಿದ್ದೇವೆ, ತಪ್ಪು ಮಾಡುತ್ತಲೇ ಇದ್ದೇವೆ, ಮನೋವ್ಯಥೆ ಪಡುತ್ತಲೇ ಇದ್ದೇವೆ, ಕ್ಷಮಾಪಣೆ ಕೋರುತ್ತಲೇ ಇದ್ದೇವೆ. ನಮ್ಮನ್ನು ಮನ್ನಿಸಿರಿ ದೇವರೇ. ಪರೀಕ್ಷಿಸಲ್ಪಡದಂತಹ ನಂಬಿಕೆ ಪ್ರಯೋಜನವಿಲ್ಲ. ಪರೀಕ್ಷಿಸಲ್ಪಡಲಾರದೆ ನಾವು ಪ್ರಯೋಜಕರಾಗೋದಿಲ್ಲ. ನೀವು ನಮ್ಮನ್ನು ಪರೀಕ್ಷಿಸುತ್ತಿರುವುದಾದರೆ ಪ್ರಯೋಜಕರವಾದ ಪಾತ್ರೆಗಳನ್ನಾಗಿ ಉಪಯೋಗಿಸಲು ಬಯಸುತ್ತಾ ಇದ್ದೀರಿ. ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸಬೇಕೆಂದು ಬಯಸುತ್ತಾ ಇದ್ದೀರಿ. ಪ್ರತಿ ಪರೀಕ್ಷೆಯಲ್ಲಿ ಜಯಿಸುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ, ನನಗೂ ಕೂಡ ದಯಪಾಲಿಸಿರಿ. ಈ ದಿನ ಮೊದಲುಗೊಂಡು ತಿಳಿದು ಯಾವ ತಪ್ಪು ಮಾಡುತ್ತಿದ್ದೇವೋ ಅವೆಲ್ಲವುಗಳನ್ನು ಬಿಟ್ಟು ಇನ್ನು ಮೇಲಾದರೂ ಯಥಾರ್ಥರಾಗಿ ಜೀವಿಸುವಂತಹ ಕೃಪೆ ನಮಗೆ ದಯಪಾಲಿಸಿರೆಂದು ನಿಮ್ಮ ನಾಮ ಮಹಿಮೆ ಪಡಿಸಿಕೊಳ್ಳಿರಿ ಎಂದು ನಿಮಗೆ ಮಹಿಮೆ, ಘನತೆ, ಪ್ರಭಾವಗಳನ್ನು ಯುಗ ಯುಗಗಳವರೆಗೂ ಸಲ್ಲಿಸುತ್ತಾ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಕ್ಕಾಗಿ, ನಮ್ಮ ಪ್ರಾಣಾತ್ಮ ಶರೀರಗಳನ್ನು ಶುದ್ಧೀಕರಿಸಿದ್ದಕ್ಕಾಗಿ, ಶೀಘ್ರದಲ್ಲಿಯೇ ನಮ್ಮ ಮನೆ ಬಾಗಿಲನ್ನು ತಟ್ಟಿ ಉತ್ತರ ಕೊಡುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳನ್ನು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.